ಮೂರನೇ ವಿಷಯ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿ ನೆರವೇರಲಿ. ಹಲ್ಲೆಲೂಯಾ. ಯೇಸುಸ್ವಾಮಿ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಕಲಿಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಇರಬೇಕಂತ ಕಲಿಸ್ತಾ ಇದ್ದಾರೆ. ನಿನ್ ಚಿತ್ತ ಪರಲೋಕದಲ್ಲಿ ನೆರವೇರ್ತಾ ಇದೆ, ಅದೇ ರೀತಿಯಲ್ಲಿ ಭೂಲೋಕದಲ್ಲಿ ಚಿತ್ತ ಅಂದ್ರೆ ಇಷ್ಟ. ಗಮನಿಸಿ, ಚಿತ್ತ ಅಂದ್ರೆ ದೇವರ ಇಷ್ಟ. ದೇವರಿಷ್ಟ ನಿನ್ನ ರಾಜ್ಯದಲ್ಲಿ ನೆರವೇರ್ತಾ ಇದೆ ಸ್ವಾಮಿ. ಏನು ದೇವರಿಷ್ಟ? ದೇವರ ಆಲೋಚನೆ ಏನು? ಪರಲೋಕದಲ್ಲಿ ಏನು ನಡೀತಾ ಇದೆ? ದೇವರಿಷ್ಟ ಅಲ್ಲಿ ಮೇಲೆ ಏನ್ ನಡೀತಾ ಇದೆ ಅಂದ್ರೆ ಅಲ್ಲಿ ದೇವರು ಒಬ್ಬನೇ ಇದ್ದಾನೆ. ಪರಲೋಕದಲ್ಲಿ 366 ಕೋಟಿ ದೇವರು ಇಲ್ಲ, ಪರಲೋಕದಲ್ಲಿ ಒಬ್ಬನೇ ದೇವರಿದ್ದಾನೆ. ಅಲ್ಲಿ ಒಂದೇ ರಾಜ್ಯ ಇದೆ, ಅಲ್ಲಿ ಕೋಟಾನು ಕೋಟಿ ದೇವದೂತರಿದ್ದಾರೆ, ಅಲ್ಲಿ ಎಲ್ಲರೂ ಒಬ್ಬನನ್ನೇ ಆರಾಧನೆ. ಹಲ್ಲೆಲೂಯಾ. ಎಷ್ಟು ಅದ್ಭುತವಾದಂತ ಚಿತ್ರ ಅಲ್ಲ? ಎಷ್ಟು ಅದ್ಭುತವಾದಂತ ಚಿತ್ರ. ಅಲ್ಲಿ ಒಬ್ಬನನ್ನೇ ಆರಾಧನೆ ಮಾಡ್ತಾ ಇದ್ದಾರೆ. ನೋಡಿ, ಪರಲೋಕದಲ್ಲಿ ಇಲ್ಲಾಗೆ 366 ಕೋಟಿ ದೇವರು ಅಲ್ಲಿಲ್ಲ, ಇಲ್ಲಿದ್ದಾವೆ. ಎಲ್ಲದಕ್ಕೊಂದೊಂದು ಹೆಸರು ಹೇಳ್ತೀವಿ ಅದಲ್ವಾ? 366 ಕೋಟಿ ದೇವರುಗಳು ಭೂಮಿಯಲ್ಲಿದ್ದಾರೆ, ಆದ್ರೆ ಪರಲೋಕದಲ್ಲಿ ಒಬ್ಬನೇ ಇದ್ದಾನೆ. ಅಲ್ಲಿ ಒಂದೇ ರಾಜ್ಯ ಇದೆ, ಅಲ್ಲಿ ಒಬ್ಬನನ್ನೇ ಆರಾಧನೆ ಮಾಡ್ತಾ ಇದ್ದಾರೆ, ಒಬ್ಬನ ನಾಮವನ್ನೇ ಮೇಲೆ ಕೆತ್ತುತ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಆ ಪರಲೋಕದಲ್ಲಿ ನಡೀತಾ ಇರುವಂತ ನಿನ್ನ ಇಷ್ಟ, ನಿನ್ನ ಚಿತ್ತ ಭೂಮಿ ಮೇಲೆ ಬರುವಂತೆ ಪ್ರಾರ್ಥನೆ ಮಾಡ್ರಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಸ್ವಾಮಿ ತಂದೆ, ನಿನ್ನೊಬ್ಬರನ್ನ ಆರಾಧಿಸುವಾಗೆ ನಾನು ಕೂಡ ನಿನ್ನೊಬ್ಬನನ್ನೇ ಆರಾಧನೆ ಮಾಡಬೇಕು. ನಿನ್ನೊಬ್ಬನನ್ನೇ ಪರಲೋಕದಲ್ಲಿ ಆರಾಧನೆ ಮಾಡುವ ಹಾಗೆ ನನ್ನ ಮನೆಯು ಕೂಡ ನಿನ್ನೊಬ್ಬನನ್ನೇ ಆರಾಧನೆ ಮಾಡಬೇಕು. ನಿನ್ನೊಬ್ಬನನ್ನೇ ಪರಲೋಕದಲ್ಲಿ ಆರಾಧನೆ ಮಾಡುವ ಹಾಗೆ ನನ್ನ ಸಭೆಯಲ್ಲೂ ಕೂಡ ನಿನ್ನೊಬ್ಬನನ್ನೇ ಆರಾಧನೆ ಮಾಡಬೇಕು. ನಿನ್ನೊಬ್ಬನನ್ನೇ ಆರಾಧನೆ ಮಾಡುವ ಹಾಗೆ ನಿನ್ನ ದೇಶ ರಾಜ್ಯವೆಲ್ಲ ನಿನ್ನೊಬ್ಬನನ್ನೇ ಆರಾಧನೆ ಮಾಡಬೇಕು ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಅಂತ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತೇವೆ, ಅನೇಕರ ಜೀವಿತದಲ್ಲಿ ಒಬ್ಬನನ್ನೇ ಆರಾಧನೆ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ನಿಮ್ಮ ಹೃದಯದಲ್ಲಿ ಒಬ್ಬನೇ ಇರಬೇಕು. ಏಕಿ ಖುದ, ಏಕಿ ಮಸಿ, నీ సృష్టికర్త, నీ ప్రభువైన దేవుడు ఆయనే ఉండాలి అని ప్రార్థన చేయండి అని ప్రభు ఇక్కడ చెప్పడం మనం చూస్తున్నామండి. హల్లెలూయా. ಎಷ್ಟು ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯಕ್ಕೆ, ಆ ರಾಜ್ಯ ಚಿತ್ತ ನಮ್ಮ ರಾಜ್ಯದಲ್ಲಿ ನೆರವೇರಲಿಕ್ಕೆ ಎಷ್ಟು ಅವಶ್ಯಕತೆ. ಫಸ್ಟ್ ದೇವರ ಒಂದು ಚಿತ್ತ ನಮ್ಮೊಳಗಡೆ ನೆರವೇರಬೇಕು, ಅದಲ್ವಾ? ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮೊಳಗಡೆ, ಫಸ್ಟ್ ನನ್ನಲ್ಲಿ ಒಬ್ಬನನ್ನೇ ಆರಾಧನೆ ಮಾಡ್ಬೇಕು. ನಾವು ಇನ್ನೊಬ್ಬರಿಗೆ ಹೇಳ್ತಾ ಇರ್ತೀವಿ, ಯೇಸು ಹತ್ರ ಬನ್ರಿ, ಬಹಳ ಚಲೋ ಆಗುತ್ತೆ, ಒಳ್ಳೇದಾಗುತ್ತೆ, ಸಭೆಗೆ ಬನ್ರಿ, ನಾನು ತೋರಿಸ್ತೀನಿ ಬರ್ರಿ, ಎಲ್ಲಿದೆ ಸಭೆ ಅಂತ ಕರೆದು ಹೇಳ್ತೀವಿ. ನೀನು ಒಬ್ಬನನ್ನೇ ಆರಾಧನೆ ಮಾಡ್ತಾ ಇದೀಯಾ? ಆ ಸೃಷ್ಟಿಕರ್ತನನ್ನ ಆರಾಧನೆ ಮಾಡ್ತಾ ಇದೀಯಾ? ಯೇಸು ಹೇಳ್ತಾನೆ, ಪರಲೋಕದಲ್ಲಿ ಚಿತ್ತ ಹೇಗೆ ನಡೀತಾ ಇದೆ ಹಾಗೆ ಭೂಮಿ ಮೇಲೆ ನಡೆಯುವಂತೆ ನೀವೇನ್ ಮಾಡ್ರಿ? ಮಾಡ್ರಿ. ನಿನ್ನ ಒಳಗಡೆ ನಡೀಬೇಕು, ನಿನ್ನ ಒಳಗಡೆ ಒಬ್ಬನನ್ನೇ ಆರಾಧನೆ ಮಾಡಬೇಕು. ಇಸ್ರಾಯೇಲರಿಗೆ ದೇವರು ಹೇಳಿದ್ರು, ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಿಗೆ ದೇವರು ಹೇಳಿದ್ರು. ಏನ್ ಹೇಳಿದ್ರು ಇಸ್ರಾಯೇಲರಿಗೆ ಗೊತ್ತಾ? ನಾನಲ್ಲದೆ ಮತ್ತೊಬ್ಬರು ನಿಮಗೆ ಇರಬಾರ್ದು. ಇಸ್ರಾಯೇಲರಿಗೆ ದೇವರು ಹೇಳಿದ್ರು. ಹಾಗೆ ನಮಗೂ ಕೂಡ ಇಲ್ಲಿ ದೇವರ ವಾಕ್ಯನ ಮಾತಾಡ್ತಾ ಇದ್ರೆ, ಆ ಚಿತ್ತ ನಿನ್ನ ಒಳಗಡೆ ಇರಬೇಕು. ಹಲ್ಲೆಲೂಯಾ. ಫಸ್ಟ್ ನೀನೊಬ್ಬನನ್ನೇ ಆರಾಧನೆ ಮಾಡ್ಬೇಕು, ಆಮೇಲೆ ನಿನ್ನ ಮನೆ ಕೂಡ ಒಬ್ಬನನ್ನೇ. ಅದಕ್ಕೆ ಯೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಆತನನ್ನೇ. ಹಲ್ಲೆಲೂಯಾ. ಪ್ರತಿದಿನ ನಿನ್ನ ಪ್ರಾರ್ಥನೆಯಲ್ಲಿ ಇರಬೇಕು, ದೇವರೇ ನಿನ್ನ ಇಷ್ಟ ಪ್ರತಿದಿನ ನನ್ನಲ್ಲಿ ನೆರವೇರಬೇಕಪ್ಪ. ನಾನು ನಿನ್ನನ್ನು ಬಿಟ್ಟು ಯಾರಿಗೂ ಈ ಕೈಗಳು ದೇವರೇ ವಂದಿಸಬಾರದು. ನಾನು ನಿನ್ನನ್ನು ಬಿಟ್ಟು ಮತ್ತೆ ಯಾರು ಈ ಕೈಗಳು ಆರಾಧನೆ ಮಾಡಬಾರದು. ನಾನು ನಿನ್ನನ್ನು ಬಿಟ್ಟು ಮತ್ತೆ ಯಾರು ಈ ಕೈಗಳು ವಂದಿಸಬಾರದು. ದೇವರೇ ನೀನೇ ದೇವರತ್ರ ನಿನಗೆ ವಂದಿಸಲಿಕ್ಕೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಪ್ರತಿದಿನ ಸ್ವಾಮಿಗೆ ನಮ್ಮೆಲ್ಲರ ಬಗ್ಗೆ ಗೊತ್ತು. ಮಾಸ್ಟರ್ ಗೊತ್ತಿಲ್ಲದಿರಬಹುದು, ಮನೆಯಲ್ಲಿರುವವರಿಗೆ ಗೊತ್ತಿಲ್ಲದಿರಬಹುದು, ನಿನ್ನ ಗಲ್ಲಿಯಲ್ಲಿರುವವರಿಗೆ ಎಲ್ಲರೂ ಗೊತ್ತಿರೋದಿರಬಹುದು. ಯೇಸು ಸ್ವಾಮಿಗೆ ಎಲ್ಲವೂ ಏನಪ್ಪ ದೇವರಿಗೆ ಗೊತ್ತಿ ಗೊತ್ತಾ? ನಮ್ಮ ಒಂದು ನಟನೆ, ನಮ್ಮ ನಟನೆ ದೇವರಿಗೆ. ಒಬ್ಬ ದೇವರ ಸೇವಕ ಹೇಳ್ತಾರೆ, ಸಭೆಯಲ್ಲಿ ದೂತ ಅಂತೆ, ಹೊರಗೆ ಹೋದ್ರೆ ಭೂತ ಅಂತೆ. ಸಭೆಯಲ್ಲಿ ದೂತ ಅಂದ್ರೆ ಏಂಜಲ್ ಅಂತ ಹೇಳ್ತಾರಲ್ವಾ? ಓ ದೇವರ ಹಿಡಿದು ಬಂದಂಗ ಭಕ್ತರಾಗಿರ್ತೀವಂತೆ, ಹೊರಗೋದ್ರೆ ಭೂತಗಳಂತೆ, ಹೌದಲ್ವಾ? ಅದಕ್ಕೆ ಸ್ವಾಮಿ ಹೇಳ್ತಾರೆ,
ಆತನ ಚಿತ್ತ ನಿನ್ನೊಳಗೆ ಇಲ್ಲಪ್ಪ, ಆತನ ನೀನೇನ್ ಮಾಡು, ಆರಾಧನೆ ಮಾಡು. ನಿನ್ನ ಜೀವನದಲ್ಲಿ ಪರಿವರ್ತನೆ ಆಗಲಿ, ನಿನ್ನ ಕುಟುಂಬದಲ್ಲಿ ಪರಿವರ್ತನೆ ಆಗಲಿ, ನಿನ್ನ ರಾಜ್ಯದಲ್ಲಿ ಪರಿವರ್ತನೆ ಆಗಲಿ. ಆತನ ಮಹಿಮೆ ಭೂಮಿ ಮೇಲೆ ಹಿಡಿದು ಬರುತ್ತೆ. ಪ್ರಾರ್ಥನೆ ನಮ್ಮದಾಗಿರ್ಬೇಕು. ಪ್ರತಿದಿನ ಯಾವಾಗ ಈ ಪ್ರಾರ್ಥನೆ ನಮ್ಮದಾಗಿರ್ತದೋ ಆವಾಗ ದೇವರ ನಾಮ ಮಹಿಮೆ ಆಗ್ತದೆ.